ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನಲ್ನ 71ನೇ ದಿನದ ಈ ದಿವ್ಯ ಸಂಚಿಕೆಗೆ ಸ್ವಾಗತ. ಭಗವಂತನ ವಿಶ್ವರೂಪವನ್ನು ಕಂಡು ಧನ್ಯನಾದ ಅರ್ಜುನನಿಗೆ ಈಗ ಆ ರೂಪದ ಉಗ್ರತೆಯನ್ನು ತಡೆಯಲು ಸಾಧ್ಯವಾಗುತ್ತಿಲ್ಲ. ಆತ ಕೃಷ್ಣನಲ್ಲಿ ನಿನ್ನ ಹಳೆಯ ಸೌಮ್ಯ ರೂಪವನ್ನು ನನಗೆ ಮತ್ತೆ ತೋರಿಸು ಎಂದು ಬೇಡಿಕೊಳ್ಳುತ್ತಿದ್ದಾನೆ. ಭಕ್ತನ ಇಷ್ಟದಂತೆ ಕೃಷ್ಣನು ತನ್ನ ಜಗನ್ಮೋಹಕ ರೂಪಕ್ಕೆ ಹೇಗೆ ಮರಳುತ್ತಾನೆ, ಬನ್ನಿ ಇಂದಿನ ಶ್ಲೋಕಗಳ ಮೂಲಕ ಆನಂದಿಸೋಣ. ಅದೃಷ್ಟಕೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ವಿಶ್ವಮೂರ್ತೆ. ಹೇ ದೇವೇಶನೇ, ಜಗನ್ನಿವಾಸನೆ, ಮುಂಚೆ ಎಂದೂ ಕಾಣದ ನಿನ್ನ ಈ ವಿಶ್ವರೂಪವನ್ನು ಕಂಡು ನಾನು ಆನಂದಿತನಾಗಿದ್ದೇನೆ. ಆದರೆ ನನ್ನ ಮನಸ್ಸು ಭಯದಿಂದ ನಡುಗುತ್ತಿದೆ. ಆದುದರಿಂದ ನಿನ್ನ ಅದೇ ಹಳೆಯ ರೂಪವನ್ನು ನನಗೆ ತೋರಿಸು, ನನ್ನ ಮೇಲೆ ಪ್ರಸನ್ನನಾಗು. ಕಿರೀಟ ಧರಿಸಿದ, ಗದೆಯನ್ನು ಹಿಡಿದ, ಕೈಯಲ್ಲಿ ಚಕ್ರವಿರುವ ನಿನ್ನ ಅದೇ ರೂಪವನ್ನು ನೋಡಲು ನಾನು ಇಚ್ಛಿಸುತ್ತೇನೆ. ಹೇ ಸಹಸ್ರಬಾಹೋ, ವಿಶ್ವಮೂರ್ತಿಯೇ, ನೀನು ಮರಳಿ ನಿನ್ನ ಆ ಚತುರ್ಭುಜ ಅಂದರೆ 4 ತೋಳುಗಳ ರೂಪದಲ್ಲೇ ಪ್ರಕಟವಾಗು. ಶ್ರೀ ಭಗವಾನುವಾಚ. ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾಧ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಶ್ರೀ ಭಗವಂತನು ಹೇಳಿದನು, ಎಲೈ ಅರ್ಜುನನೇ, ನಾನು ನಿನ್ನ ಮೇಲೆ ಪ್ರಸನ್ನನಾಗಿ ನನ್ನ ಆತ್ಮಯೋಗ ಶಕ್ತಿಯಿಂದ ತೇಜೋಮಯವಾದ ಅನಂತವಾದ ಆದಿಪುರುಷನಾದ ಈ ಪರಮ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ. ಇದನ್ನು ನಿನ್ನನ್ನು ಹೊರತುಪಡಿಸಿ ಮುಂಚೆ ಯಾರೂ ಕಂಡಿಲ್ಲ. ಕೃಷ್ಣನು ಇಲ್ಲಿ ಸ್ಪಷ್ಟಪಡಿಸುತ್ತಾನೆ, ಕೇವಲ ವೇದಾಧ್ಯಯನದಿಂದಲೂ ಯಜ್ಞಯಾಗಾದಿಗಳಿಂದಲೋ ಅಥವಾ ಕಠಿಣ ತಪಸ್ಸಿನಿಂದಲೂ ಈ ರೂಪವನ್ನು ಯಾರೂ ಕಾಣಲು ಸಾಧ್ಯವಿಲ್ಲ. ಅದಕ್ಕೆ ಕೇವಲ ಅನನ್ಯ ಭಕ್ತಿ ಮತ್ತು ಭಗವಂತನ ಕೃಪೆ ಮಾತ್ರ ಕಾರಣ. ಮಾತೆ ವ್ಯಥಾ ಮಾಚ ವಿಮೂಢಭಾವೋ ದೃಷ್ಟ್ವಾ ರೂಪಂ ಘೋರಮೀದ್ರಂ ಮಮೇದಂ ವ್ಯಪೇತಭೀಹಿ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ನನ್ನ ಈ ಘೋರವಾದ ರೂಪವನ್ನು ಕಂಡು ನಿನಗೆ ವ್ಯಥೆಯಾಗುವುದು ಬೇಡ, ಮೋಹಗೊಳ್ಳುವುದೂ ಬೇಡ. ನೀನು ಭಯರಹಿತನಾಗಿ ಮತ್ತು ಪ್ರಸನ್ನಚಿತ್ತನಾಗಿ ನನ್ನ ಅದೇ ಹಳೆಯ ರೂಪವನ್ನು ಮತ್ತೆ ನೋಡು. ಸ್ನೇಹಿತರೆ, ಭಗವಂತನು ತನ್ನ ಭಕ್ತನ ಪ್ರಾರ್ಥನೆಗೆ ಓಗಟ್ಟು ತನ್ನ ಉಗ್ರ ರೂಪವನ್ನು ಹಿಂತೆಗೆದುಕೊಂಡು ಮರಳಿ ಸೌಮ್ಯ ರೂಪಕ್ಕೆ ಬದಲಾಗುತ್ತಿದ್ದಾನೆ. ಕೃಷ್ಣನ ಆ ಸುಂದರ ರೂಪವನ್ನು ಕಂಡಾಗ ಅರ್ಜುನನಿಗೆ ಎಂತಹ ನೆಮ್ಮದಿ ಸಿಗುತ್ತದೆ. ನಾಳೆಯ 72ನೇ ಭಾಗದಲ್ಲಿ ಕೃಷ್ಣನ ಮಾನುಷ ರೂಪದ ದರ್ಶನ ಮತ್ತು ಈ ವಿಶ್ವರೂಪದ ಉಪಸಂಹಾರದ ರಹಸ್ಯವನ್ನು ತಿಳಿಯೋಣ. ಧನ್ಯವಾದಗಳು.